ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರಿಗೆ ಬಿಗ್ ರಿಲೀಫ್. ವಾಣಿಜ್ಯ ಸಿಲಿಂಡರ್ಗಳ ಮೇಲಿದ್ದ ನಿರ್ಬಂಧ ಕೊನೆಗೂ ತೆರವು. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸಂಧಾನ ಬೆನ್ನಲ್ಲೇ ಕೇಂದ್ರದ ನಿರ್ಧಾರ. ಗೃಹಲಕ್ಷ್ಮಿ ಬೆನ್ನಲ್ಲೇ ಪಿಂಚಣಿ ಯೋಜನೆಗೆ ಮೇಜರ್ ಸರ್ಜರಿ. 16 ಲಕ್ಷಕ್ಕೂ ಅಧಿಕ ಜನರ ಪೆನ್ಷನ್ ತಾತ್ಕಾಲಿಕ ಸ್ಥಗಿತ. 30 ದಿನಗಳ ಒಳಗೆ ಅರ್ಹತಾ ದಾಖಲೆ ಸಲ್ಲಿಕೆ ಕಡ್ಡಾಯ. ದೇಶದಲ್ಲಿ ನಕಲಿ ಔಷಧಿಗಳ ಹಾವಳಿಗೆ ಬ್ರೇಕ್. ಲಸಿಕೆ ಹಾಗೂ ಕ್ಯಾನ್ಸರ್ ಔಷಧಗಳ ಮೇಲೆ QR ಕೋಡ್ ಕಡ್ಡಾಯ. ಕೇಂದ್ರ ಸರ್ಕಾರದಿಂದ ಮಹತ್ವದ ಆದೇಶ. ವಿದೇಶಿ ಪ್ರವಾಸಿಗರಿಗೆ ಕೇಂದ್ರದ ಬಿಗ್ ಶಾಕ್. 14 ವರ್ಷಗಳ ಬಳಿಕ ಪಾಸ್ಪೋರ್ಟ್ ಶುಲ್ಕ ಭಾರಿ ಹೆಚ್ಚಳ. ಜುಲೈ 1ರಿಂದಲೇ ಹೊಸ ದರ ಜಾರಿ. ರಸ್ತೆ ಅಪಘಾತ ಪರಿಹಾರದಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪು. ಮೃತರ 2ನೇ ಪತ್ನಿಗೂ ಕೂಡ ಸಮಾನ ಪಾಲು. ಪರಿಹಾರ ಮೊತ್ತ ದುಪ್ಪಟ್ಟು. ದೇಶದ ಕೈಗಾರಿಕಾ ಹಾಗೂ ವಾಣಿಜ್ಯ LPG ಬಳಕೆದಾರರಿಗೆ ಕೇಂದ್ರ ಸರ್ಕಾರವು ಭರ್ಜರಿ ಸಿಹಿ ಸುದ್ದಿ ನೀಡಿದೆ. ಜಾಗತಿಕ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ವಿತರಣೆಯ ಮೇಲಿದ್ದ ಎಲ್ಲಾ ವಲಯವಾರು ನಿರ್ಬಂಧಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂತೆಗೆದುಕೊಳ್ಳಲಾಗಿದೆ. ಈ ಮಹತ್ವದ ತೀರ್ಮಾನದಿಂದಾಗಿ ಹೋಟೆಲ್ ಉದ್ಯಮಿಗಳು, ರೆಸ್ಟೋರೆಂಟ್ ಮಾಲೀಕರು ಮತ್ತು ಸಣ್ಣ ಕೈಗಾರಿಕೆಗಳು ನಿಟ್ಟುಸಿರು ಬಿಡುವಂತಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಇತ್ತೀಚೆಗೆ ತಲೆದೂರಿದ್ದ ಯುದ್ಧದ ವಾತಾವರಣದಿಂದಾಗಿ ಭಾರತಕ್ಕೆ ಕಚ್ಚಾ ತೈಲ ಹಾಗೂ LPG ಆಮದು ಮಾಡಿಕೊಳ್ಳುವ ಪ್ರಮುಖ ಜಲಮಾರ್ಗವಾದ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಈ ಗಂಭೀರ ಪರಿಸ್ಥಿತಿಯನ್ನು ನಿಭಾಯಿಸಲು ಸರ್ಕಾರವು ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಪೂರೈಕೆಯನ್ನು ಸೀಮಿತಗೊಳಿಸಿತ್ತು. ಆದರೆ ಪ್ರಸ್ತುತ ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟಿರುವ ರಾಜತಾಂತ್ರಿಕ ಒಪ್ಪಂದದಿಂದಾಗಿ ಜಾಗತಿಕ ಉದ್ವಿಗ್ನತೆ ಗಣನೀಯವಾಗಿ ಕಡಿಮೆಯಾಗಿದೆ. ಪರಿಣಾಮವಾಗಿ ಇಂಧನ ಸಾಗಣೆಯ ಮಾರ್ಗಗಳು ಸುಗಮಗೊಂಡಿದ್ದು, ಭಾರತದಲ್ಲಿ ಗ್ಯಾಸ್ ಆಮದು ಪ್ರಮಾಣ ಮತ್ತು ದೇಶೀಯ ಉತ್ಪಾದನೆ ಉತ್ತಮ ಸ್ಥಿತಿಗೆ ತಲುಪಿದೆ. ಹೀಗಾಗಿ ಪೆಟ್ರೋಲಿಯಂ ಸಚಿವಾಲಯವು ನಿಯಂತ್ರಣಗಳನ್ನು ಸಡಿಲಗೊಳಿಸಿದೆ. ಕೇಂದ್ರದ ಹೊಸ ನಿರ್ಧಾರದ ಪ್ರಕಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದ ಬೃಹತ್ LPG ಪೂರೈಕೆಯನ್ನ ಬಿಕ್ಕಟ್ಟಿನ ಮುಂಚಿನ ಮಟ್ಟದ 50% ಪುನಃ ಸ್ಥಾಪಿಸಲಾಗಿದೆ. ಇದರೊಂದಿಗೆ ಪೆಟ್ರೋಕೆಮಿಕಲ್ ವಲಯ ಸೇರಿದಂತೆ ವಿವಿಧ ಪ್ರಮುಖ ಕೈಗಾರಿಕೆಗಳಿಗೆ ಹೈಡ್ರೋಕಾರ್ಬನ್ಗಳ ಹಂಚಿಕೆಯನ್ನು ಹೆಚ್ಚಿಸಲು ಸರ್ಕಾರ ಮುಂದಾಗಿದೆ. ಈ ಸಂಪೂರ್ಣ ಪ್ರಕ್ರಿಯೆಯ ಮೇಲ್ವಿಚಾರಣೆಯನ್ನ ಉನ್ನತ ತಂತ್ರಜ್ಞಾನ ಕೇಂದ್ರಕ್ಕೆ ವಹಿಸಲಾಗಿದೆ. ಆದರೆ ಈ ಹೊಸ ತಿದ್ದುಪಡಿಗಳಿಂದ ದೇಶದ ಸಾಮಾನ್ಯ ಗ್ರಾಹಕರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಗೃಹ ಬಳಕೆಯ ಸಿಲಿಂಡರ್ಗಳ ಲಭ್ಯತೆಯಲ್ಲಿ ಯಾವುದೇ ಕೊರತೆಯಾಗದಂತೆ ದಿನಕ್ಕೆ ಕನಿಷ್ಠ 40,000 ಮೆಟ್ರಿಕ್ ಟನ್ ದೇಶೀಯ LPG ಉತ್ಪಾದನೆಯನ್ನ ನಿರಂತರವಾಗಿ ಕಾಯ್ದುಕೊಳ್ಳಲಾಗುವುದು ಎಂದು ಭರವಸೆ ನೀಡಲಾಗಿದೆ. ಒಟ್ಟಾರೆಯಾಗಿ ದೇಶದ ಆರ್ಥಿಕ ಪ್ರಗತಿ ಮತ್ತು ಕೈಗಾರಿಕೆಗಳ ಇಂಧನ ಭದ್ರತೆಯನ್ನು ಸಮತೋಲನದಲ್ಲಿಡಲು ಕೇಂದ್ರ ಸರ್ಕಾರ ಕೈಗೊಂಡಿರುವ ಈ ಜನಪರ ನಿರ್ಧಾರವು ದೇಶಾದ್ಯಂತ ವ್ಯಾಪಾರ ವಲಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ರಾಜ್ಯದಲ್ಲಿ ಅನರ್ಹರು ಮತ್ತು ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಯೋಜನೆಗಳ ಲಾಭ ಪಡೆಯುತ್ತಿರುವವರಿಗೆ ಕಡಿವಾಣ ಹಾಕಲು ಕಂದಾಯ ಇಲಾಖೆಯು ಭರ್ಜರಿ ಸರ್ಜರಿ ಆರಂಭಿಸಿದೆ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿಯಂತಹ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯ ಬೆನ್ನಲ್ಲೇ ಈಗ ವಿವಿಧ ಸಾಮಾಜಿಕ ಭದ್ರತೆ ಯೋಜನೆಗಳ ಅಡಿಯಲ್ಲಿ ಪಿಂಚಣಿ ಪಡೆಯುತ್ತಿದ್ದ 16.42 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳನ್ನು ರಾಜ್ಯ ಸರ್ಕಾರವು ತಾತ್ಕಾಲಿಕವಾಗಿ ಅಮಾನತುಗೊಳಿಸಿದೆ. ರಾಜ್ಯಾದ್ಯಂತ ವೃದ್ಧಾಪ್ಯ, ವಿಧವೆ ಹಾಗೂ ವಿಕಲಚೇತನರ ಪಿಂಚಣಿ ಸೇರಿದಂತೆ ಒಟ್ಟು 83.11 ಲಕ್ಷ ಅಧಿಕ ಫಲಾನುಭವಿಗಳಿದ್ದಾರೆ. ಆದರೆ ಇಲಾಖೆಯು ನಡೆಸಿದ ಪ್ರಾಥಮಿಕ ತಪಾಸಣೆಯಲ್ಲಿ ಬರೋಬ್ಬರಿ 23.13 ಲಕ್ಷ ಖಾತೆಗಳ ವಿವರಗಳ ಬಗ್ಗೆ ತೀವ್ರ ಅನುಮಾನ ಮೂಡಿತ್ತು. ಈ ಹಿನ್ನೆಲೆಯಲ್ಲಿ ತಂತ್ರಜ್ಞಾನ ಆಧಾರಿತ ಸಂಯೋಜನೆ ಆ್ಯಪ್ ಮೂಲಕ ಸಂದೇಹಾಸ್ಪದ ಖಾತೆಗಳ ನೈಜತೆಯನ್ನು ಪರಿಶೀಲಿಸಲು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸೂಚಿಸಲಾಗಿತ್ತು. ಈ ವಿಶೇಷ ಜಂಟಿ ಪರಿಶೀಲನೆ ವೇಳೆ ನಕಲಿ ದಾಖಲೆ ಸಲ್ಲಿಕೆ, ತಪ್ಪು ವಯಸ್ಸಿನ ಮಾಹಿತಿ ನೀಡಿರುವುದು ಬೆಳಕಿಗೆ ಬಂದಿದೆ. ಅಲ್ಲದೆ ಸಾವಿರಾರು ಜನರು ನೀಡಿದ ವಿಳಾಸದಲ್ಲಿ ವಾಸವಾಗಿರದೇ ಇರುವುದು ಹಾಗೂ ಆದಾಯ ಪ್ರಮಾಣ ಪತ್ರ ಸಲ್ಲಿಸದೇ ಇರುವುದು ಪತ್ತೆಯಾಗಿದೆ. ಹೀಗಾಗಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ಸಲುವಾಗಿ ಒಟ್ಟು 16,42,303 ಜನರ ಪಿಂಚಣಿಯನ್ನು ತಕ್ಷಣದಿಂದಲೇ ತಡೆ ಹಿಡಿಯಲಾಗಿದೆ.
ಇನ್ನುಳಿದಂತೆ ಸಮರ್ಪಕ ದಾಖಲೆ ಹೊಂದಿದ್ದ 3.35 ಲಕ್ಷ ಫಲಾನುಭವಿಗಳ ಖಾತೆಗಳನ್ನು ಸುರಕ್ಷಿತವೆಂದು ಪರಿಗಣಿಸಲಾಗಿದ್ದು ಮೇ ತಿಂಗಳಲ್ಲಿ ಇವರೆಲ್ಲರಿಗೂ ನಿಯಮಿತವಾಗಿ ಪಿಂಚಣಿ ತಲುಪಿಸಲಾಗಿದೆ. ಸದ್ಯ ಪಿಂಚಣಿ ವಂಚಿತರಾಗಿರುವ ಆತಂಕದಲ್ಲಿರುವ ನಾಗರಿಕರಿಗೆ ಸರ್ಕಾರವು ಮತ್ತೊಂದು ಅವಕಾಶ ನೀಡಿದೆ. ಈ ಸಂಬಂಧ ಕಂದಾಯ ಇಲಾಖೆಯ ಜಂಟಿ ನಿರ್ದೇಶಕರು ಮಾಹಿತಿ ನೀಡಿದ್ದು, ಪಿಂಚಣಿ ಸ್ಥಗಿತಗೊಂಡಿರುವ ಪ್ರತಿಯೊಬ್ಬರಿಗೂ ಆಯಾ ತಾಲೂಕಿನ ತಹಶೀಲ್ದಾರ್ ಮೂಲಕ ಶೀಘ್ರದಲ್ಲೇ ಅಧಿಕೃತ ತಿಳುವಳಿಕೆ ಪತ್ರ ಅಥವಾ ನೋಟಿಸ್ ಕಳುಹಿಸಲಾಗುವುದು. ನೋಟಿಸ್ ತಲುಪಿದ ದಿನದಿಂದ ಮುಂದಿನ 30 ದಿನಗಳ ಒಳಗಾಗಿ ಬಾಧಿತರು ತಮ್ಮ ವಯಸ್ಸು, ಆದಾಯ ಹಾಗೂ ನಿವಾಸದ ಅಸಲಿ ದಾಖಲೆಗಳನ್ನು ಕಚೇರಿಗೆ ಸಲ್ಲಿಸಿ ಅರ್ಹತೆಯನ್ನು ಸಾಬೀತುಪಡಿಸಬೇಕು. ಸೂಕ್ತ ದಾಖಲಾತಿ ಒದಗಿಸಿದ್ರೆ ಅಂತಹವರ ಮಾಸಿಕ ಪಿಂಚಣಿಯನ್ನ ಪುನರಾರಂಭಿಸಲಾಗುವುದು ಎಂದು ಕಂದಾಯ ಇಲಾಖೆ ಸ್ಪಷ್ಟಪಡಿಸಿದೆ. ದೇಶದಲ್ಲಿ ನಕಲಿ ಮತ್ತು ಕಳಪೆ ಗುಣಮಟ್ಟದ ಔಷಧಗಳ ಮಾರಾಟ ಜಾಲವನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಲು ಕೇಂದ್ರ ಸರ್ಕಾರವು ಜೀವರಕ್ಷಕ ಔಷಧಗಳ ಮೇಲೆ QR ಕೋಡ್ ಮುದ್ರಿಸುವುದನ್ನು ಕಡ್ಡಾಯಗೊಳಿಸಿದೆ. ದೇಶದ ಆರೋಗ್ಯ ಕ್ಷೇತ್ರದಲ್ಲಿ ಪಾರದರ್ಶಕತೆ ತರಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಔಷಧ ನಿಯಮಾವಳಿ ಕಾಯ್ದೆ 1945ಕ್ಕೆ ಮಹತ್ವದ ತಿದ್ದುಪಡಿ ತಂದಿದ್ದು ಶೆಡ್ಯೂಲ್ H2 ವ್ಯಾಪ್ತಿಯನ್ನ ವಿಸ್ತರಿಸಿದೆ. ಹೊಸ ಆದೇಶದ ಅನ್ವಯ ಇನ್ನು ಮುಂದೆ ಭಾರತದಲ್ಲಿ ತಯಾರಾಗುವ ಎಲ್ಲ ವಿಧದ ಲಸಿಕೆಗಳು, ಜೀವರಕ್ಷಕ ಕ್ಯಾನ್ಸರ್ ನಿರೋಧಿ ಔಷಧಗಳು ಮತ್ತು NDPS ಕಾಯ್ದೆಯಡಿ ಬರುವ ಸೈಕೋಟ್ರೋಪಿಕ್ ಮಾದಕ ದ್ರವ್ಯಗಳ ಪ್ಯಾಕೇಜಿಂಗ್ ಮೇಲೆ ಕಡ್ಡಾಯವಾಗಿ ಬಾರ್ಕೋಡ್ ಅಥವಾ QR ಕೋಡ್ ಅಳವಡಿಸಬೇಕಾಗುತ್ತದೆ. ಔಷಧ ತಯಾರಕರು ತಮ್ಮ ಉತ್ಪನ್ನಗಳ ಪ್ರಾಥಮಿಕ ಲೇಬಲ್ ಮೇಲೆ ಅಥವಾ ಸ್ಥಳಾವಕಾಶದ ಕೊರತೆ ಇದ್ರೆ ದ್ವಿತೀಯ ಲೇಬಲ್ ಮೇಲೆ ಇದನ್ನು ಮುದ್ರಿಸಬೇಕಿದೆ. ಗ್ರಾಹಕರು ಮತ್ತು ಫಾರ್ಮಸಿಸ್ಟ್ಗಳು ಸಾಫ್ಟ್ವೇರ್ ಅಪ್ಲಿಕೇಶನ್ಗಳ ಮೂಲಕ ಇದನ್ನು ಸ್ಕ್ಯಾನ್ ಮಾಡಿ ಔಷಧದ ಅಸಲಿಯತ್ತನ್ನು ಪರಿಶೀಲಿಸಬಹುದು. ಈ ಕೋಡ್ ಒಳಗಡೆ ಔಷಧದ ಬ್ರ್ಯಾಂಡ್ ಹೆಸರು, ಬ್ಯಾಚ್ ಸಂಖ್ಯೆ, ತಯಾರಕರ ವಿಳಾಸ, ಉತ್ಪಾದನಾ ಪರವಾನಗಿ, ತಯಾರಿಕೆ ಮತ್ತು ಅವಧಿ ಮುಗಿಯುವ ದಿನಾಂಕದಂತಹ ಪ್ರಮುಖ ವಿವರಗಳು ಅಡಕವಾಗಿರಲಿವೆ. ಈ ಹಿಂದೆ ಕೇವಲ 300 ಪ್ರಮುಖ ಬ್ರ್ಯಾಂಡ್ಗಳಿಗೆ ಮಾತ್ರ ಈ ನಿಯಮ ಅನ್ವಯವಾಗಿತ್ತು. ಆದರೆ ಈಗ ವ್ಯಾಪ್ತಿಯನ್ನು ವಿಸ್ತರಿಸಿರುವುದರಿಂದ ನಕಲಿ ಆಂಟಿಬಯೋಟಿಕ್ಗಳ ಬಳಕೆಯನ್ನು ಪತ್ತೆ ಹಚ್ಚಲು ಸುಲಭವಾಗಲಿದೆ. ಅಲ್ಲದೆ ಇದು ರೋಗಾಣುಗಳ ಪ್ರತಿರೋಧಕ ಶಕ್ತಿ ವೃದ್ಧಿಸುವ ಜಾಗತಿಕ ಆರೋಗ್ಯ ಸಮಸ್ಯೆಯ ವಿರುದ್ಧದ ಹೋರಾಟಕ್ಕೂ ಕೂಡ ಬಲ ನೀಡಲಿದೆ. ಫಾರ್ಮಾ ಉದ್ಯಮಿಗಳಿಗೆ ಈ ವ್ಯವಸ್ಥೆಗೆ ಹೊಂದಿಕೊಳ್ಳಲು ಸರ್ಕಾರ ಕಾಲಾವಕಾಶ ನೀಡಿದ್ದು, ಲಸಿಕೆ ಮತ್ತು ಕ್ಯಾನ್ಸರ್ ಔಷಧಗಳಿಗೆ ಜುಲೈ 1, 2027ರಿಂದ ಹಾಗೂ ಆಂಟಿ ಮೈಕ್ರೋಬಿಯಲ್ ಔಷಧಗಳಿಗೆ ಜುಲೈ 1, 2028ರಿಂದ ಈ ಹೊಸ ನಿಯಮಗಳು ಕಡ್ಡಾಯವಾಗಿ ಜಾರಿಗೆ ಬರಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಉದ್ಯೋಗ, ಶಿಕ್ಷಣ ಹಾಗೂ ಪ್ರವಾಸಕ್ಕಾಗಿ ವಿದೇಶಕ್ಕೆ ತೆರಳಲು ಸಜ್ಜಾಗುತ್ತಿರುವ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರವು ಭಾರಿ ಆರ್ಥಿಕ ಶಾಕ್ ನೀಡಿದೆ. ಸುದೀರ್ಘ 14 ವರ್ಷಗಳ ನಂತರ ದೇಶದಲ್ಲಿ ಪಾಸ್ಪೋರ್ಟ್ ಮತ್ತು ಅದಕ್ಕೆ ಸಂಬಂಧಿಸಿದ ಸೇವೆಗಳ ಶುಲ್ಕವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ. ವಿದೇಶಾಂಗ ಸಚಿವಾಲಯವು ಹೊರಡಿಸಿರುವ ಪಾಸ್ಪೋರ್ಟ್ಗಳ ನಿಯಮಗಳು 2026ರ ಹೊಸ ಅಧಿಸೂಚನೆಯ ಪ್ರಕಾರ ಪರಿಷ್ಕೃತ ದರಗಳು ಜುಲೈ 1, 2026ರಿಂದ ಅಧಿಕೃತವಾಗಿ ಜಾರಿಗೆ ಬರಲಿವೆ. ಹೊಸ ನಿಯಮಾವಳಿಗಳ ಅನ್ವಯ 18 ವರ್ಷ ಮೇಲ್ಪಟ್ಟ ಅರ್ಜಿದಾರರಿಗೆ ಸಾಮಾನ್ಯ ವಿಭಾಗದಡಿ 36 ಪುಟಗಳ ಹೊಸ ಪಾಸ್ಪೋರ್ಟ್ ದರವನ್ನ 1500ರಿಂದ 2500ಕ್ಕೆ ಏರಿಸಲಾಗಿದೆ. ತುರ್ತಾಗಿ ಪಾಸ್ಪೋರ್ಟ್ ಬಯಸುವವರಿಗೆ ತತ್ಕಾಲ್ ಯೋಜನೆಯಡಿ ಈ ಶುಲ್ಕವು 3500ದಿಂದ 5000ಕ್ಕೆ ತಲುಪಿದೆ. ಅದೇ ರೀತಿ 60 ಪುಟಗಳ ಜಂಬೋ ಪಾಸ್ಪೋರ್ಟ್ ಪಡೆಯಲು ಇನ್ನು ಮುಂದೆ ಸಾಮಾನ್ಯ ವರ್ಗದಲ್ಲಿ 3500 ಹಾಗೂ ತತ್ಕಾಲ್ ಅಡಿಯಲ್ಲಿ 6000 ಪಾವತಿಸಬೇಕಾಗುತ್ತದೆ. ಅಪ್ರಾಪ್ತ ವಯಸ್ಕರಿಗೆ 36 ಪುಟಗಳ ಹೊಸ ಅರ್ಜಿಗೆ ಸಾಮಾನ್ಯ ಯೋಜನೆಯಡಿಯಲ್ಲಿ 1750 ಮತ್ತು ತತ್ಕಾಲ್ನಲ್ಲಿ 4250 ರೂಪಾಯಿ ನಿಗದಿಪಡಿಸಲಾಗಿದೆ. ಇನ್ನು ಮುಂದೆ ಕಳೆದು ಹೋದ ಅಥವಾ ಹಾನಿಗೊಳಗಾದ 36 ಪುಟಗಳ ಪಾಸ್ಪೋರ್ಟ್ ಬದಲಾಗಿ ಹೊಸದನ್ನ ಪಡೆಯಲು ಸಾಮಾನ್ಯ ಯೋಜನೆಗೆ 5000 ರೂಪಾಯಿ ಮತ್ತು ತತ್ಕಾಲ್ ವಿಭಾಗಕ್ಕೆ 7500ರಷ್ಟು ಭಾರಿ ದರ ತರಬೇಕಾಗ್ತದೆ. ಇದರೊಂದಿಗೆ ಪೊಲೀಸ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಹಾಗೂ ಶರಣಾಗತಿ ಪ್ರಮಾಣ ಪತ್ರಗಳ ದರವನ್ನ ಭಾರತದಲ್ಲಿ 750 ರೂಪಾಯಿಗೆ ಪರಿಷ್ಕರಿಸಲಾಗಿದೆ. ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆ, ಈ ಪಾಸ್ಪೋರ್ಟ್ ಸುರಕ್ಷತೆಯ ಸುಧಾರಣೆ ಮತ್ತು ಆಡಳಿತಾತ್ಮಕ ವೆಚ್ಚಗಳನ್ನು ಸರಿದೂಗಿಸಲು ಈ ದರ ಏರಿಕೆ ಅನಿವಾರ್ಯ ಎಂದು ಕೇಂದ್ರ ಸರ್ಕಾರ ಸಮರ್ಥಿಸಿಕೊಂಡಿದೆ. ಜುಲೈ 1ರ ಒಳಗೆ ಅರ್ಜಿ ಸಲ್ಲಿಸುವವರು ಹಳೆಯ ದರದಲ್ಲೇ ಈ ಸೌಲಭ್ಯ ಪಡೆಯಬಹುದಾಗಿದೆ. ರಸ್ತೆ ಅಪಘಾತಗಳಲ್ಲಿ ಜೀವ ಕಳೆದುಕೊಳ್ಳುವ ಸಂತ್ರಸ್ತರ ಕುಟುಂಬಗಳಿಗೆ ಆರ್ಥಿಕ ರಕ್ಷಣೆ ಒದಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ಹೈಕೋರ್ಟ್ ಅತ್ಯಂತ ಮಹತ್ವದ ತೀರ್ಪನ್ನು ನೀಡಿದೆ. ವಾಹನ ಅಪಘಾತದ ಪರಿಹಾರ ಘೋಷಿಸುವಾಗ ಮೃತರ 2ನೇ ಪತ್ನಿ ಹಾಗೂ ಮಕ್ಕಳಿಗೂ ಕೂಡ ಮೊದಲ ಪತ್ನಿಯಂತೆ ಸಮಾನವಾದ ಹಕ್ಕು ಮತ್ತು ಪರಿಹಾರ ಸಿಗಬೇಕು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ.
ಈ ಆದೇಶದೊಂದಿಗೆ ಈ ಹಿಂದೆ ನಿಗದಿಯಾಗಿದ್ದ 15 ಲಕ್ಷ ರೂಪಾಯಿ ಪರಿಹಾರದ ಮೊತ್ತವನ್ನ ಬರೋಬ್ಬರಿ 30.12 ಲಕ್ಷ ರೂಪಾಯಿಗಳಿಗೆ ದುಪ್ಪಟ್ಟುಗೊಳಿಸಲಾಗಿದೆ. ದಾವಣಗೆರೆಯ ಮೋಟಾರು ವಾಹನ ಅಪಘಾತಗಳ ಪರಿಹಾರ ನ್ಯಾಯಾಧಿಕರಣ ನೀಡಿದ ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಜಯಂತ್ ಬ್ಯಾನರ್ಜಿ ಮತ್ತು ತಾರಾ ವಿತಾಸ್ತ ಗಂಜು ಅವರಿದ್ದ ವಿಭಾಗೀಯ ಪೀಠವು ಈ ಆದೇಶ ಹೊರಡಿಸಿದೆ. ಮೋಟಾರ್ ವಾಹನ ಕಾಯ್ದೆಯು ಸಂತ್ರಸ್ತರ ಒಳಿತಿಗಾಗಿ ಇರುವ ಸಾಮಾಜಿಕ ಕಾನೂನಾಗಿದೆ. ಇಲ್ಲಿ ಮೃತರ ಕಾನೂನುಬದ್ಧ ವಾರಸುದಾರರು ಎಂದರೆ ಕೇವಲ ಮೊದಲ ಪತ್ನಿ ಅಥವಾ ಪೋಷಕರಿಗೆ ಮಾತ್ರ ಸೀಮಿತವಲ್ಲ. ಮೃತನ ದುಡಿಮೆಯನ್ನು ನಂಬಿ ಜೀವನ ನಡೆಸುತ್ತಿದ್ದ ಮತ್ತು ಆತನ ಸಾವಿನಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವ ಪ್ರತಿಯೊಬ್ಬ ಅವಲಂಬಿತರಿಗೂ ಕೂಡ ಈ ಪರಿಹಾರದ ಹಣದ ಮೇಲೆ ಸಂಪೂರ್ಣ ಹಕ್ಕಿರುತ್ತದೆ ಎಂದು ನ್ಯಾಯಪೀಠ ಹೇಳಿದೆ. ವಿಚಾರಣೆ ವೇಳೆ ಇಬ್ಬರು ಪತ್ನಿಯರು ಕೋರ್ಟ್ ನೀಡುವ ಹಣವನ್ನ ತಲಾ 50% ಸಮಾನವಾಗಿ ಹಂಚಿಕೊಳ್ಳಲು ಸೌಹಾರ್ದಯುತವಾಗಿ ಒಪ್ಪಿಕೊಂಡಿದ್ದಾರೆ. ಈ ಹಿಂದೆ ಟ್ರಿಬ್ಯುನಲ್ ಮೃತನ ಮಾಸಿಕ ಆದಾಯವನ್ನ ಕೇವಲ 10,000 ರೂಪಾಯಿ ಎಂದು ಅಂದಾಜಿಸಿ ತಪ್ಪು ಲೆಕ್ಕಾಚಾರ ಮಾಡಿತ್ತು. ಹೈಕೋರ್ಟ್ ಇದನ್ನ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕೋಷ್ಟಕದ ಅನ್ವಯ 14,000 ರೂಪಾಯಿಗಳಿಗೆ ಹೆಚ್ಚಿಸಿ ಭವಿಷ್ಯದ ಆದಾಯದ ಬೆಳವಣಿಗೆಯನ್ನ 40% ಸೇರಿಸಿದೆ. ಅಂತಿಮವಾಗಿ ಇನ್ಶೂರೆನ್ಸ್ ಕಂಪನಿಯು 9% ವಾರ್ಷಿಕ ಬಡ್ಡಿಯೊಂದಿಗೆ ಈ ಒಟ್ಟು 30,12,400 ರೂಪಾಯಿಗಳ ಮೊತ್ತವನ್ನ ಮುಂದಿನ 8 ವಾರಗಳಲ್ಲಿ ಸಂತ್ರಸ್ತ ಕುಟುಂಬಕ್ಕೆ ಪಾವತಿಸಬೇಕೆಂದು ಕಟ್ಟುನಿಟ್ಟಿನ ಆದೇಶ ನೀಡಲಾಗಿದೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.